ಹರಿಹರ ಪಂಚಮಸಾಲಿ ಪೀಠದಲ್ಲಿ ವಚನಾನಂದ ಟ್ರಸ್ಟ್ಗಳ ಸಮರ ಶುರುವಾಗಿದೆ. ಜಾಮೀನು ಬಳಿಕ ಟ್ರಸ್ಟ್ಗಳ ವಿರುದ್ಧ ವಚನಾನಂದ ಶ್ರೀ ಸಿಡಿದೆದ್ದಿದ್ದಾರೆ. 12.5 ಕೋಟಿ ಸರ್ಕಾರಿ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡ ಆರೋಪ ಕೇಳಿಬಂದಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಅನುದಾನ ಹಣ ಎಲ್ಲಿ ಹೋಯ್ತು ತನಿಖೆ ಮಾಡೋದಕ್ಕೆ ಸ್ವಾಮೀಜಿ ಪಟ್ಟು ಹಿಡಿದಿದ್ದಾರೆ. ಹರಿಹರ ಪಂಚಮಸಾಲಿ ಪೀಠದಲ್ಲಿ ವಚನಾನಂದ ಶ್ರೀಗಳು ಹಾಗೆ ಟ್ರಸ್ಟ್ಗಳ ಸಮರ ಶುರುವಾಗಿದೆ. ಜಾಮೀನು ಬಳಿಕ ಟ್ರಸ್ಟ್ಗಳ ವಿರುದ್ಧ ವಚನಾನಂದ ಶ್ರೀಗಳು ಸಿಡಿದೆದ್ದಿದ್ದಾರೆ. 12.5 ಕೋಟಿ ರೂಪಾಯಿ ಸರ್ಕಾರಿ ಅನುದಾನವನ್ನ ಟ್ರಸ್ಟ್ಗಳು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಶ್ರೀಗಳು ಆರೋಪ ಮಾಡ್ತಾ ಇದ್ದಾರೆ. ಅನುದಾನದ ಹಣ ಎಲ್ಲಿ ಹೋಯ್ತು, ಹಂಗಿದ್ರೆ 12.5 ಕೋಟಿ ರೂಪಾಯಿ ತನಿಖೆ ಮಾಡಬೇಕು ಅಂತ ಹೇಳಿ ಸ್ವಾಮೀಜಿ ಬಿಗಿಪಟ್ಟು ಹಿಡಿದಿದ್ದಾರೆ. ಸರ್ಕಾರ ಮಧ್ಯಪ್ರವೇಶ ಮಾಡಿ ಸೂಕ್ತ ತನಿಖೆ ನಡೆಸಬೇಕು ಅಂತ ಹೇಳಿ ವಚನಾನಂದ ಶ್ರೀಗಳು ಒತ್ತಾಯ ಮಾಡ್ತಿದ್ದಾರೆ. ಫೋರ್ಜರಿ ಸಹಿ ಮಾಡಿ ಹಣ ಪಡೆದಿದ್ದಾರೆ ಅಂತ ಇಲ್ಲಿ ಶ್ರೀಗಳು ಆರೋಪ ಮಾಡ್ತಾ ಇರುವಂಥದ್ದು. ಜನರ ತೆರಿಗೆ ಹಣದ ಲೆಕ್ಕ ಕೊಡಿ ಅಂತ ವಚನಾನಂದ ಶ್ರೀಗಳು ಪಟ್ಟು ಹಿಡಿದಿದ್ದಾರೆ. ನೋಡಿ, ವಚನಾನಂದ ಶ್ರೀಗಳು ಜಾಮೀನು ಪಡೆದು ವಾಪಸ್ ಬಂದ ಬಳಿಕ ಈಗ ಸರ್ಕಾರಿ ಅನುದಾನ ಎಲ್ಲಿ ಹೋಯ್ತು ಅಂತ ಹೇಳಿ ಪ್ರಶ್ನೆಯನ್ನ ಇಟ್ಟಿರುವಂಥದ್ದು. ಸದ್ಯ ಟ್ರಸ್ಟ್ಗಳ ಮೇಲೆ ಬಹಳ ದೊಡ್ಡ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಹರಿಹರ ಪಂಚಮಸಾಲಿ ಪೀಠದಲ್ಲಿ ವಚನಾನಂದ ಶ್ರೀಗಳು ಹಾಗೆ ಟ್ರಸ್ಟ್ಗಳ ಸಮರ ಈಗ ಶುರುವಾಗಿರುವಂಥದ್ದು. ಜಾಮೀನು ಕೊಟ್ಟು ವಾಪಸ್ ಬಂದ ನಂತರದಲ್ಲಿ ಟ್ರಸ್ಟ್ಗಳ ವಿರುದ್ಧ ಈಗ ವಚನಾನಂದ ಶ್ರೀಗಳು ಸಿಡಿದೆದ್ದಿದ್ದಾರೆ. ನೋಡಿ, ಸರ್ಕಾರದಿಂದ 12.5 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಆ ಅನುದಾನವನ್ನ ಟ್ರಸ್ಟ್ಗಳು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅನುದಾನದ ಹಣ ಎಲ್ಲಿ ಹೋಯ್ತು, ಯಾರು ತಿಂದ್ರು, ಯಾರ ಅಕೌಂಟ್ಗೆ ಹೋಯ್ತು, ಯಾರು ಎಷ್ಟೆಷ್ಟು ಪಾಲ್ ತಗೊಂಡ್ರು ತನಿಖೆ ಮಾಡಬೇಕು ಅಂತ ಹೇಳಿ ಸ್ವಾಮೀಜಿ ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು, ಸೂಕ್ತ ತನಿಖೆ ಮಾಡಬೇಕು, ಅನುದಾನದ ದುಡ್ಡನ್ನ ಯಾರ್ಯಾರು ತಿಂದ್ರು, ಯಾರ್ಯಾರು ಪಾಲ್ ತಗೊಂಡ್ರು ಅಂತ ಹೇಳಿ ತನಿಖೆ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಫೋರ್ಜರಿ ಸಹಿಯನ್ನ ಮಾಡಿ ಅನುದಾನದ ಹಣವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಆ ಹಣವನ್ನ ಪಡೆದಿದ್ದಾರೆ ಅಂತ ಹೇಳ್ಬಿಟ್ಲು ಕೂಡ ಇಲ್ಲಿ ಆರೋಪವನ್ನ ಮಾಡಿದ್ದಾರೆ. ನೋಡಿ, ಅದೆಲ್ಲ ಜನರ ತೆರಿಗೆ ಹಣ. ಸರ್ಕಾರ ಅನುದಾನ ಕೊಟ್ಟಿದೆ ಅಂತ ಅಂದ್ರೆ ಸರ್ಕಾರಕ್ಕೆ ಪ್ರತಿಯೊಬ್ಬ 1 ರೂಪಾಯಿ ತೆರಿಗೆ ಕಟ್ತಾ ಇರೋದು. ಅಂದ್ರೆ ಟ್ಯಾಕ್ಸ್ ಏನ್ ಕೊಡ್ತೀವಿ ನಾವು, ಆ ಅಷ್ಟು ಹಣ ಕೂಡ ಈಗ 12.5 ಕೋಟಿ ರೂಪಾಯಿ ನಮಗೆ ಅನುದಾನವಾಗಿ ಬಂದಿದೆ. ಸರ್ಕಾರ ನಮಗೆ ಕೊಟ್ಟಿರೋದು. ಆ ಹಣವನ್ನ ಟ್ರಸ್ಟಿಗಳು ತಿಂದು ತೇಗಿದ್ದಾರೆ. ಅದಕ್ಕೆ ಲೆಕ್ಕ ಇಲ್ಲ, ಎಲ್ಲಿ ಹೋಯ್ತದು. ಹಾಗಾಗಿ ಇದರ ಲೆಕ್ಕ ಕೊಡಬೇಕು ಅಂತ ಹೇಳಿ ಶ್ರೀಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಈ ಟ್ರಸ್ಟ್ಗಳು ಯಾರ್ಯಾರು ಎಷ್ಟೆಷ್ಟು ಪಾಲ್ ತೆಗೆದುಕೊಂಡಿದ್ದಾರೆ, ಯಾರು ಫೋರ್ಜರಿ ಸಹಿ ಹಾಕಿರೋದು, ಆ ಹಣವನ್ನು ಹೆಂಗ್ ಲೂಟಿ ಮಾಡಿದ್ರು, ಫೋರ್ಜರಿ ಸಹಿ ಎಲ್ಲಿಂದ ಎಲ್ಲಿಗೆ ಹೋಯ್ತು, ಎಲ್ಲ ಆಯಾಮದಲ್ಲೂ ಕೂಡ 360 ಆಂಗಲ್ ಅಲ್ಲಿ ತನಿಖೆ ಆಗಬೇಕು. ತನಿಖೆ ಆದ್ಮೇಲೆ ಅವರ ವಿರುದ್ಧ ಸರ್ಕಾರ ಸೂಕ್ತವಾದ ಕ್ರಮ ಕೂಡ ತಗೋಬೇಕು ಅಂತ ಹೇಳ್ಬಿಟ್ಟು ಶ್ರೀಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸತ್ಯ ಏನಿದೆ ಅದನ್ನು ಮುಚ್ಚಿಡ್ಲಕ್ಕೆ ಹೋಗ್ರಿ. ಸತ್ಯ ನೀವು ಸುಳ್ಳನ ಮೇಲೆ ಎಷ್ಟು ಬೇಕಾದ್ರೂ ಹೇಳಿ, ಇನ್ನು ಮತ್ತೆ ಸುಳ್ಳು ಹೇಳ್ಕೊತ ಹೋಗ್ಬೇಕು. ಸತ್ಯ ಹಂಗಿಲ್ಲ. ಒಂದ್ಸಲ ಅದನ್ನ ಇವತ್ತೆಲ್ಲ ನಾಳೆ ಸತ್ಯ ಹೊರಗೆ ಬರ್ತೈತೆ. ಯಾರು ಹಣ ತೊಗೊಂಡಿದ್ದಾರೆ, ಯಾರು ಮಠದಲ್ಲಿ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ, ಇದೆಲ್ಲವೂ ನಿಮ್ಗೆ ಕಣ್ಮುಂದೆ ಇದೆಯಲ್ಲ. ಸರ್ಕಾರದ ನಾವು ಬಂದ ಮೇಲೆ ಸುಮಾರು 12.5 ಕೋಟಿ ರೂಪಾಯಿ ಬಂದಿದೆ ಅನುದಾನ ಮಟ್ಟಕ್ಕೆ. ಅದರಲ್ಲಿ ಸರ್ಕಾರದ ಯಾವುದೇ ಒಂದು ಅನುದಾನವನ್ನು ತಗೋಬೇಕಾದ್ರೆ ಅಲ್ಲಿ ನಿಯಮಗಳಿದಾವೆ. ಏನು ನಿಯಮಗಳಿದಾವೆ? ಈ ಕಟ್ಟಡವನ್ನು ಇದಕ್ಕೆ ಉಪಯೋಗಿಸ್ಕೋಬೇಕು, ಈ ಹಣವನ್ನು ಇಷ್ಟು ದಿನದಲ್ಲೇ ಇದನ್ನು ಖರ್ಚು ಮಾಡಿ ಬಿಲ್ಡಿಂಗನ್ನು ಕಟ್ಟಬೇಕು ಅಂತ. ಆ ಬಿಲ್ಡಿಂಗೇ ಇಲ್ಲ. ಕೊಟ್ಟದ್ದು ಸರ್ಕಾರ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಜಿಲ್ಲಾಧಿಕಾರಿಗಳು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಯಾವುದೇ ಒಂದು ಅದು ಟ್ಯಾಕ್ಸ್ ದುಡ್ಡದು, ನೀವು ಕೂಡ ಅದನ್ನು ಕೇಳೋ ಪ್ರಶ್ನೆ ಇದೆ. ಯಾಕಂದ್ರೆ ನೀವು ಕೊಟ್ಟಂತಹ ತೆರಿಗೆ ಹಣದಿಂದ ಸರ್ಕಾರ ಒಂದು ಮಟ್ಟಕ್ಕೆ ಡೆವಲಪ್ಮೆಂಟ್ ಕೊಟ್ಟಿದೆ. ಮತ್ತು ಹಣ ಎಲ್ಲಿ ಹೋಯಿತು, ಅದರ ಬಗ್ಗೆ ಸರ್ಕಾರ ಸೂಕ್ತವಾಗಿರುವಂತಹ ತನಿಖೆಯನ್ನು ಮಾಡಬೇಕು. ಜಿಲ್ಲಾಧಿಕಾರಿಗಳು ಅದ್ರ ಬಗ್ಗೆ ಸೂಕ್ತವಾಗಿ ತನಿಖೆ ಮಾಡಬೇಕು. ಅಲ್ಲಿ ಬಿಲ್ಡಿಂಗ್ ಆಗಿದೆ ಅಂತ ನೋಡಬೇಕು. ಬರೀ ದುಡ್ಡು ಕೊಡೋದಲ್ಲ, ಅದು ಕೆಲಸ ಆಗಿದೆಯಾ ಅಲ್ಲಿ ನೋಡಿದ್ರೆ ತಿಳ್ಕೊಬೇಕಲ್ಲ. 10 ಕೋಟಿ ಅಂದರೆ ಸಾಮಾನ್ಯ ಹಣ ಅಲ್ಲ ಅದು. 10 ಕೋಟಿ ಅಂದರೆ ಸಾಮಾನ್ಯ ಅಲ್ಲ ಅದು. ಇಡೀ ಅಖಂಡ ಪಂಚಮಸಾಲಿ ಸಮುದಾಯದ ಉದ್ಧಾರಕ್ಕೆ ಕೊಟ್ಟಿರ್ತಾರೆ ಆ ಹಣ. ನಮ್ಗೆ ಅದರಲ್ಲಿ ಸಾಕಷ್ಟು ಫೋರ್ಜರಿ ಮಾಡಿದೆ ಅಂತ ಹೇಳಿದೀವಿ ಆಲ್ರೆಡಿ. ಹಣದಲ್ಲಿ ಫೋರ್ಜರಿ ಮಾಡಿ ದುಡ್ಡು ತೊಗೊಂಡಿದ್ದಾರೆ. 45 ದಿನದಲ್ಲೇ ದುಡ್ಡು ರಿಲೀಸ್ ಆಗಿದೆ, ಮತ್ತು ಬಿಲ್ಡಿಂಗ್ ಇಲ್ಲ. ಸೊ ಸರ್ಕಾರ ಇದನ್ನ ಆಲೋಚನೆ ಮಾಡಬೇಕು. ಜಿಲ್ಲಾಧಿಕಾರಿಗಳು ಇದಕ್ಕೆ ತನಿಖೆ ಮಾಡಬೇಕು.